ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಅವರನ್ ಯೂಟ್ಯೂಬ್ ಚಾನಲ್. ಈ ಆಟೋ ಡ್ರೈವರ್ಗಳ ಬಾಯಲ್ಲಿ ಒಳ್ಳೆ ಮಾತೇ ಬರಲ್ವಾ? ಬಾಯಿ ಬಿಟ್ಟರೆ ಬರೀ ಕೆಟ್ಟ ಮಾತುಗಳೇ ಬರೋದಾ ಇವ್ರಿಗೆ? ಆ ಮಗ, ಈ ಮಗ, ಬೋ ಮಗ, ಸೂ ಮಗ. ಏನು ಡ್ರೈವರ್, ರಾಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ಸ್ ಏನು ಇವ್ರ ಮನೆ ಕೆಲಸ್ತಾರ ಹಂಗಾರೆ? ಇವ್ರು ಗುಲಾಮ್ರಾ? ಇವ್ರು ಹಿಂಗಂದ್ರೂ ಅನ್ನಿಸ್ಕೋಬೇಕಾ? ಇವ್ರು ಹೊಡೆದ್ರೆ ಅದೇ ತಿನ್ಬೇಕಾ? ಏನು ಇಷ್ಟೊಂದು ವರ್ಷ ಆಗ್ಬಿಟ್ಟಿದೆ. ಯಾರೋ ನೀವು ಒಂದು ಸ್ವಲ್ಪ ಜನ ಆಟೋ ಡ್ರೈವರ್ಸ್ಗಳು ಮಾಡ್ತಕ್ಕಂಥ ಕೆಟ್ಟ ಕೆಲಸ, ಈ ಥರ ಒಂದು ದುರ್ವರ್ತನೆಯಿಂದ ಆಟೋ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು. ಇವತ್ತು ಎಲ್ಲರೂ ಹೋಗಿತಾರೆ ನಮಗೆ ಚೀತು ಅಂತವ. ನೀವು ಈ ಥರ ಮಾತಾಡೋದ್ರಿಂದವ. ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ಸ್ನೇಹಿತರೆ, ಅದು ನೋಡ್ಕೊಂಬನ್ನಿ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಅದು ಕಾಪಿ ಕೊಡ್ಸೋದಲ್ಲಿ ಕಾಪಿಯಲ್ಲಿ ಹೆಂಗ ಬರುತ್ತೆ ಅಲ್ಲಿ ಅಲ್ಲ ಅವ್ರು ಹೆಂಗ ಬರುತ್ತೆ ನಾವು 50% ಮಾಡ್ತಾ ಇರೋದು ಯಾವ ಹೇಳಿನ ಕೊಡ ನೀನು ಅಲ್ಲ ಅವರು ಹೇಳಿದಾರಲ್ಲ ಯಾವ ಹೇಳಿನ ಕೊಟ್ಟು ಈ ಕಾಲ ಬ್ರೋ ಮಾಡ್ತಿರ್ಲ್ವಾ ಫೋಟೋ ಮಾಡ್ಬೇಕಾಗ್ತಾನೆ ಇದಕ್ಕೆ ಉನ್ನತ ಅಣ್ಣ ಇವತ್ತು ಏನಿದೆ ಸಾವಿರ ಬರುತ್ತೆ ನ್ಯೂಸಲ್ಲಿ ಕೂಡ ಅದೇ ನಿಮ್ ಕಡೆ ಬರೋದು ನಿಮ್ಗೆ ನಾವೇ ಕುನ್ನೋದು ಹೋಗೋದಂಗ ನೆನ್ಕೊಂಡು ಬೇರೆ ಮಾತಾಡೋದು ಮಾಡಂಗಿಲ್ಲ ಡಿಲೀಟ್ ಮಾಡೋದು ಮಾಡಬೇಡ ಡಿಲೀಟ್ ಮಾಡೋ ಫೋಟೋ ಕೂಡ ಹಣ ತಿಂತಿರ್ಲ್ವಾ ಅದನ್ನ ಫೋಟೋ ಹಣ ನೀವು ಮಾಡೋದಕ್ಕೆ ಮಾರ್ಕ್ಗಳು ಬರ್ತವಂಗೆ ಮಾಡಕ್ಕೆ ಮಾರ್ಕ್ಗಳು ಬರ್ತವೆ. ಕೇಳಿ ನಾನು ಮನುಷ್ಯ, ನೀವು ಮನುಷ್ಯ. ಹೌದು, ಇಲ್ಲ ಅಂತ ಹೇಳಿಲ್ಲ. ಪ್ರಾಬ್ಲಮ್ ಆದ್ರೆ ಆಗಿರಕ್ಕೆ ನಾವು ಕೇಳ್ತಾ ಇದ್ದೀವಿ, ಅದನ್ನೇ ಕೇಳ್ತಾ ಇದ್ದೀವಿ. ಸರಿ ಇಲ್ಲ, ಗೊತ್ತಿದ್ರು ಮಾಡಕ್ ಬರ್ತೀಯಲ್ಲ ಒಟ್ಟಾಗಿ ಏನ್ ತಿಂತೀಯ ನೀನು? ಗೊತ್ತಿದ್ರು ಮಾಡಕ್ ಬರ್ತೀಯಲ್ಲ, ಏನ್ ತಿಂತೀಯ ಒಟ್ಟಾಗಿ ಹೇಳು. ನೋಡ್ರಲ್ಲ ಸ್ನೇಹಿತರೆ ವಿಡಿಯೋನ. ಆ ಬೈಕ್ ಟ್ಯಾಕ್ಸಿ ರೈಡರ್ ಏನು ಮಾಡಬಾರ್ದು ತಪ್ಪು ಮಾಡಿದ್ದಾನೆ. ಏನೋ ಡ್ಯೂಟಿ ಅವನು ಮಾಡ್ತಾ ಇದ್ದಾನೆ ಹೊಟ್ಟೆಪಾಡಿಗೆ. ಎಲ್ಲರೂ ಅದಕ್ಕೆ ತಾನೇ ಬರೋದು ಇವತ್ತು. ಅದಕ್ಕೇನು ಅಡ್ಡ ಹಾಕ್ಬಿಟ್ಟು ವಿಡಿಯೋ ಮಾಡಿ ಏನು ಅಂಥ ಮಗ ಇಂಥ ಮಗ ಬಾಯಿ ಬಂದಂಗೆ ಬೈಯೋದು, ಕೈಯೇ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅವ್ರ ಮೇಲೆ ಹೊಡಿಯೋಕ್ಕೇನೆ. ಆ ವ್ಯಕ್ತಿ ಏನು ಮಾತಾಡ್ತಾ ಇಲ್ಲ, ಸೈಲೆಂಟಾಗಿದ್ದಾನೆ. ಸರ್ ಒಳ್ಳೆ ರೀತಿಯಲ್ಲಿ ಮಾತಾಡಿ, ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಅಂತ ಕೇಳಿದ್ರೆ, ನಿನಗೇನೋ ರೆಸ್ಪೆಕ್ಟ್ ಕೊಡೋದು? ಹೋಳಿ ಮಗನೇ, ಯಾವನೋ ನೀನು ಮಾಡೋಕೆ ಹೇಳಿದ್ದು, ಯಾವನೋ ಪರ್ಮಿಷನ್ ಕೊಟ್ಟಿದ್ದು ನಿಮಗೆ? ಬಾಯಿ ಬಂದ ಇನ್ನೂ ವರ್ಸ್ಟ್ ಲ್ಯಾಂಗ್ವೇಜ್. ನೀವೇ ನೋಡಿದ್ರಲ್ಲ ವಿಡಿಯೋ, ಅವೆಲ್ಲ ಹೇಳೋಕ್ಕಾಗಲ್ಲ ನಮ್ಮ ಬಾಯಲ್ಲಿ. ಆ ಥರ ಲ್ಯಾಂಗ್ವೇಜ್ಗಳು ಕೆಟ್ಟದಾಗೆ ಮಾತಾಡ್ತಾರೆ. ಏನು ಅಷ್ಟೊಂದು ಚೀಫ್ ಆಗ್ಬಿಟ್ಟಿದ್ದಾರೆ ಹಂಗಾರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳು? ಒಂದು ರೆಸ್ಪೆಕ್ಟ್ ಬೇಡವಾ ಇವರಿಗೆ ಮಾತಾಡೋಕೆ? ಅವ್ರಿಗೆ ಈಗ ಅವ್ರು ಆಟೋ ಡ್ರೈವರ್ಸ್ ಅಂತಾನೆ ಎಲ್ಲ ಅವರೊಂದು ಯೂನಿಫಾರ್ಮ್ ಇಲ್ಲ, ನೈಟ್ ಪ್ಯಾಂಟಲ್ಲಿ ಬಂದರೆ ಟೀ ಶರ್ಟ್ ಹಾಕೊಂಡು ಅವ್ರ ರೂಲ್ಸ್ ಫಾಲೋ ಮಾಡ್ತಾ ಇರಂಗಾರೆ ಆಟೋ ಡ್ರೈವರ್ ಆಗಿ. ಏನು ನಿಮ್ಮ ಗೂಂಡಾಗಿರಿಗಳು, ನಿಮ್ಮ ವರ್ತನೆಗಳು, ರೌಡಿಸಮ್ಮು, ನಿಮ್ಗೆ ಯಾರು ಹೇಳೋರೆ ಕೇಳೋರಿಲ್ವಾ? ಅದಕ್ಕಿಂತ ಒಂದು ಕಾನೂನು ವ್ಯವಸ್ಥೆ ಇದೆ, ಕೋರ್ಟ್ ಇದೆ. ಬೈಕ್ ಟ್ಯಾಕ್ಸಿ ಮಾಡಬೇಕಾ ಬೇಡ ಅಂತ ಅವ್ರನ್ನ ವಿಚಾರ ಮಾಡ್ತಾರೆ. ನೀವು ಯಾಕೆ ಪದೇ ಸೆಂಟ್ರಲ್ಗೆ ರೈಡರ್ಗಳನ್ನೆಲ್ಲ ಹಿಡಿದ್ಬಿಟ್ಟು ರೋಡಲ್ಲಿ ಬಾಯಿ ಬಂದಂಗೆ ಬೈಯೋದು, ಅವ್ರು ಹೊಡಿಯೋದು, ಅವ್ರ ಕಾಡಿ ಕೀ ಕಿತ್ಕೊಳೋದು? ಯಾರು ನಿಮಗೆ ಅಧಿಕಾರ ಕೊಟ್ಟಿದ್ದಂಗಾರೆ? ನಿಮಗೆ ಇದೆಲ್ಲ ರೈಟ್ಸ್ ಇದೆಯಾ? ಇವತ್ತು ಎಷ್ಟು ನೀವು ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಎಲ್ಲ ತುಂಬ್ಕೊಂಡು ಹೋಗ್ತೀರಾ ಟನ್ ಲೆಕ್ಕದಲ್ಲಿ? ಇದೆಲ್ಲ ಇಲ್ಲಿಗಲ್ ಅಲ್ವಾಗ ನೀವು ಮಾಡ್ತಿರೋದು? ಒಂದೊಂದು ಆಟೋದಲ್ಲಿ 7 ಜನ 8 ಜನ ಕೂರಿಸ್ಕೊಂಡು ಹೋಗ್ತೀರಾ, 3 ಜನ ಕೆಪಾಸಿಟಿ ಇರೋದು ಆಟೋಕ್ಕೆ. ಇದೆಲ್ಲ ಇಲ್ಲಿಗಲ್ ಅಲ್ವಾಗಾರೆ? ಇದನ್ನೆಲ್ಲ ಕೇಳಿಬಿಟ್ರೆ ನಿಮಗೆ ಮಾತ್ರ ಮೇಲಿಂದ ಕೆಳಗಡೆ ಹುರಿದೋಗ್ಬಿಡುತ್ತೆ. ಅದೇ ಒಬ್ಬ ಬೈಕ್ ಟ್ಯಾಕ್ಸಿ ರೈಡರ್ಸ್ ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡಿದ್ರೆ ನೀವು 108 ಕ್ವಶನ್ ಮಾಡ್ತೀರ ಅವರಿಗೆ. ನಿಮ್ಗೆ ಯಾವನು ಮಾಡೋಕ್ಕೆ ಹೇಳಿದ್ದು? ಯಾರು ನಿನಗೆ ಪರ್ಮಿಷನ್ ಕೊಟ್ಟಿದ್ದು? ವೈಟ್ ಬೋರ್ಡಲ್ಲಿ ಪರ್ಮಿಷನ್ ಇದೆಯಾ ನೀನು ಮಾಡೋಕ್ಕೆ? RTO ಇದ್ದಾರೆ, ಬ್ಯಾನ್ ಆಗಿದೆ, ಹಿಂಗೆ ಬಾಯಿ ಬಂದಂಗೆ ಬೈತೀರಾ. ನೀವು ಕರೆಕ್ಟಾಗಿದ್ದು ಅವ್ರನ್ನ ಕ್ವಶನ್ ಮಾಡಿ ಕೇಳಿ, ಪರವಾಗಿಲ್ಲ, ನಾವು ಒಪ್ಕೊಂತೀವಿ. ನೀವು ಮಾಡ್ತಿರೋದೇ ತಪ್ಪು. ಫಸ್ಟ್ ಆಫ್ ಆಲು ನಿಮ್ಮ ಆಟೋಗಳಲ್ಲಿ ಇವತ್ತು 3 ವೀಲರ್ ಲಗೇಜ್ ಆಟೋಗಳದೆಲ್ಲವ ನೀವು ಬಾಡಿಗೆ ಹೊಡಿತೀರಾ, 10 ಜನ ತುಂಬ್ಕೊಂಡು ಹೋಗ್ತೀರಾ, ಎಕ್ಸ್ಟ್ರಾ ಅಮೌಂಟ್ ಕೇಳ್ತೀರಾ, ಮೀಟ್ರ್ ಹಾಕಲ್ಲ. ನಿಮ್ಮಲ್ಲಿ ಎಷ್ಟಿದಾವ ಪ್ರಾಬ್ಲಮ್ಮು? ಕರೆದ ಕಡೆ ಹೋಗಲ್ಲ. ನಿಮ್ಮದೇ 1000 ಕಂಪ್ಲೇಂಟ್ಸ್ ಇವತ್ತು ಪಬ್ಲಿಕ್ಸಿಂದವ. ಅದರಲ್ಲಿ ಅಮಾಯಕರು ಯಾರೋ ಬೈಕ್ ಟ್ಯಾಕ್ಸಿ ರೈಡರ್ಸ್ ಇಟ್ಕೊಂಡು ಅವ್ರಿಗೆ ಬಾಯಿ ಬಂದಂಗೆ ಬೈತೀರಾ, ಯಾವನು ಮಾಡೋಕೆ ಹೇಳಿದ್ದು ನಿನಗೆ ಅಂತವ. ಆ ವ್ಯಕ್ತಿ ಏನು ಮಾಡಬಾರ್ದು ತಪ್ಪು ಮಾಡಿದ್ದಾನೆ, ಅವನು ಎಷ್ಟು ಸಮಾಧಾನವಾಗಿ ಮಾತಾಡ್ತಾ ಅಂತಾನೆ. ಅವ್ರು ಸೈಲೆಂಟಾಗಿದ್ದಾರೆ ಅಂತ ಅದನ್ನೇ ಒಂದು ವೀಕ್ನೆಸ್ ಇಟ್ಕೊಂಡು ನೀವು ಪ್ರತಿದಿನ ಬೈಕ್ ಟ್ಯಾಕ್ಸಿ ರೈಡರ್ಸ್ ಮೇಲೆ ದಬ್ಬಾಳಿಕೆ ಮಾಡ್ತಾನೆ ಇರ್ತೀರಾ. ಅವ್ರ ವಿಡಿಯೋಗಳು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾನೆ ಇರ್ತೀರಾ. ಫಸ್ಟ್ ನೀವು ಸರಿಯಾಗಿ ನಿಮ್ಮಲ್ಲಿರ್ತಕ್ಕಂಥ ತಪ್ಪುಗಳು ನೀವು ಸರಿಪಡಿಸ್ಕೊಳ್ಳಿ. ಫಸ್ಟು ನಿಮ್ಮಲ್ಲೇ 1000 ತಪ್ಪಿದಾವಲ್ವಾ, ಅದ್ರ ಬಗ್ಗೆ ಯಾರು ಹೇಳ್ತಾ ಇಲ್ಲ ಇವತ್ತು. ಇವತ್ತಿಗೆ ನೀವು ಒಬ್ಬರ ವಿಡಿಯೋ ಮಾಡಿ ಹಾಕ್ತೀರಾ, ಯಾಕಪ್ಪ ಇವತ್ತು ನೀವು ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಇಷ್ಟೊಂದು ತುಂಬ್ಕೊಂಡು ಹೋಗ್ತೀರಾ,
ಇದಕ್ಕೆಲ್ಲ ಪರ್ಮಿಷನ್ನೇ ಇಲ್ಲ, ಏನು ತುಂಬ್ಕೊಂಡು ಹೋಗ್ತೀರಾ ಅಂತ ಒಬ್ಬರಾದ್ರು ತೋರಿಸ್ತೀರಾ ವಿಡಿಯೋ ಮಾಡಿ? ಅದನ್ನ ಯಾರು ಕೇಳ್ಬಿಟ್ರೆ ಇನ್ನೇನು ಮಾಡೋದಪ್ಪ? ನಮಗೆ ಬೈಕ್ ಟ್ಯಾಕ್ಸಿ ಎಲ್ಲ ನೀವೇ ಆರ್ಡರ್ ಹೊಡಿತಿದ್ದೀರ, ನಮ್ಗೆ ಯಾವುದು ಆರ್ಡರ್ ಬರಲ್ಲ, ಅದಕ್ಕೆ ನಾವು ಮಾಡ್ತಾಯಿದ್ದೀವಿ. ಲಗೇಜ್ ತುಂಬ್ಕೊಂಡು ಹೋಗ್ಬೇಕು, ಎಲ್ಲನೂ ಮಾಡಬೇಕು ಅಂತ ಈ ಥರ ಒಂದು ಉಲ್ಟಾ ಹೊಡಿತಾರೆ ಮಾತುಗಳು. ಇವತ್ತು ಎಷ್ಟೋ ಜನ ಆಟೋದಲ್ಲಿ ಸಿನ್ಸಿಯರಾಗಿ ಡ್ಯೂಟಿ ಮಾಡೋರು ಇದ್ದಾರೆ. ಅವ್ರ ಕೆಲಸ ಆಯ್ತು ಆರಾಯ್ತು ಅಂತ ಯಾರು ರಾಪಿಡೋ ಬೈಕ್ ಟ್ಯಾಕ್ಸಿ ಯಾರು ಏನಾರು ಮಾಡ್ಕೊಳ್ಳಿ, ನಮಗೆ ಯಾಕೆ ಊರು ಸಾಬರಿ, ನಮಗೆ ಬರಾಬಾಡಿಗೆ ನಾವು ಮಾಡ್ಕೊಳ್ಳೋಣ ಅಂತ ಎಷ್ಟೋ ಜನ ಇದ್ದಾರೆ. ಇವತ್ತು ಅಂಥವ್ರಿಗೂ ಕೆಟ್ಟ ಹೆಸರೇ ನೀವು ಮಾಡ್ತಕ್ಕಂಥ ಕೆಲಸದಿಂದನ. ಯಾರೋ ಒಂದಿಷ್ಟು ಜನ 4 ಜನ ಮಾಡ್ತಿರಲ್ಲ ಈ ಥರ ಗುಂಪು ಕಟ್ಕೊಂಡು ರೈಡರ್ಗಳ ಮೇಲೆ ದಬ್ಬಾಳಿಕೆನ ವಿಡಿಯೋ ಮಾಡಿ ಹಾಕ್ತಿರಲ್ಲ, ಇದರಿಂದ ಇವತ್ತು ಆಟೋ ಡಿಪಾರ್ಟ್ಮೆಂಟ್ಗೆಲ್ಲ ಕೆಟ್ಟ ಹೆಸರನ್ನ ಎಲ್ರಿಗೂ ಬೈತಾರೆ. ಆಟೋದವ್ರು ಸರಿ ಇಲ್ಲಪ್ಪ ಸ್ವಾಮಿ, ಮನಸ್ಸಿಗೆ ಬಂದಂಗೆ ಅಮೌಂಟ್ ಕೇಳ್ತಾರೆ, ಏನಾರು ಮಾತಾಡೋಕೆ ಹೊರೆ ರೌಡಿಸಮ್ ಮಾಡ್ತಾರೆ, ಹೊಡೆಯೋಕ್ಕೆ ಬರ್ತಾರೆ. ಈ ಥರ ಒಳ್ಳೆಯವ್ರಿಗೂ ಕೆಟ್ಟ ಹೆಸರು ಇವತ್ತು ಎಲ್ಲರಿಗೂ ನೀವು ಮಾಡೋ ಕೆಲಸದಿಂದನ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವೇ ಯೋಚನೆ ಮಾಡಿ. ಕೋರ್ಟಿಂದ ಬ್ಯಾನ್ ಆದರೂ ಯಾರು ಮಾಡಲ್ಲ ಬೈಕ್ ಟ್ಯಾಕ್ಸಿ, ಅಲ್ಲಿವರೆಗೂ ಏನು ಪರ್ಮಿಷನ್ ಇದೆ ಮಾಡ್ತಾ ಇರ್ತಾರೆ. ಕೇಸ್ ನಡೀತಾ ಇದೆ ಅಲ್ವಾ ಕೋರ್ಟಲ್ಲಿ, ಅದೇನು ಇನ್ನೂ ಫೈನಲ್ ರಿಸಲ್ಟ್ ಬಂದಿಲ್ಲ, ಬರಲಿ, ಬಂದ ಮೇಲೆ ಬೇಕಾದ್ರೆ ಮಾಡಬೇಕಾ ಬೇಡ ಆಮೇಲೆ ಡಿಸೈಡ್ ಮಾಡೋಣ. ಅದಕ್ಕೆ ಮುಂಚೆನೇ ನೀವು ಯಾರು ಕಾನೂನನ್ನ ಕೈ ತೊಗೊಳಕ್ಕೆ? ನಿಮ್ಗೇನಾದ್ರು ಪರ್ಮಿಷನ್ ಕೊಟ್ಟಿದ್ದಾರೆ ಯಾರು RTOದಿಂದ ಅಧಿಕಾರಿಗಳು? ಬೈಕ್ ಟ್ಯಾಕ್ಸಿನ ಹಿಡಿದ್ಬಿಟ್ಟು ಕಿತ್ಕೊಂಡ್ರಪ್ಪ ಹೊಡೀರಿ, ಅವ್ರಿಗೆ ಬೈರಿ, ನಮಗೆ ಗಾಡಿ ಹಿಡ್ಕೊಡ್ರಿ, ಸೀಸ್ ಮಾಡಿ ಅಂತ ನಿಮ್ಗೇನಾದ್ರು ಪರ್ಮಿಷನ್ ಕೊಟ್ಟಾರಾ? ಲೆಟ್ರ್ ತಗೊಂಬಂದಿದ್ದಾರೆ ನೀವೇನಾರು RTOಯಿಂದ? ತೋರಿಸಿ, ಈಗ ನಾವು ಕೇಳ್ತೀವಿ, ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿರೋದು ಇದನ್ನೆಲ್ಲ ಮಾಡೋಕ್ಕೆ ಅಂತವ? ನೀವು ಮಾಡಿದರೆ ನ್ಯಾಯ, ಅದೇ ಬೈಕ್ ಟ್ಯಾಕ್ಸಿ ಮಾಡಿದರೆ ಅನ್ಯಾಯ. ಅದೇ ಹೆಂಗಿದು? ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ, ಎಲ್ಲರೂ ಒಂದೇ ಥರ ಇರಬೇಕಲ್ವ? ಹಂಗಾರೆ ನೀವು ಸಿನ್ಸಿಯರಾಗಿ ಡ್ಯೂಟಿ ಮಾಡಿ, ಯಾರೂ ಕೇಳಲ್ಲ. ಅವಾಗ ನಿಮಗೆ ಬರೋ ಬಾಡಿಗೆ ತಗೊಂಡು ಮಾಡಿ, ನಿಮಗೆ ಅಷ್ಟು ಬಾಡಿಗೆ ಬರ್ತವೆ, ನೀವೇ ಮಾಡಲ್ಲ. ನಿಮಗೆ ಇಂಥ ಕಡೆಗೆ ಆರ್ಡ್ರ್ ಬೇಕು, ಇಂಥ ಕಡೆಗೆ ಬಾಡಿಗೆ ಬೇಕಂತ ಕುತ್ಕೊಂತೀರ, ಎಲ್ಲಿಂದ ಬರುತ್ತೆ ಬಾಡಿಗೆ? ಎಷ್ಟು ಜನ ಕರೀತಾ ಇರ್ತಾರೆ ಸಿಟಿಲಿ, ಯಾರೂ ಹೋಗಲ್ಲ. 2-3 ಕಿಲೋಮೀಟ್ರಿಗೆ 200-300 ಕೇಳ್ತೀರಾ? ಅದೇ ಕಲ್ಲಾಳ ದುಡ್ಡೇನು? ಹಿಂಗೆ ಗಿಡ ಬೆಳೆದಿರ್ತಾರ, ದುಡ್ಡನ್ನ ಗಿಡದಲ್ಲಿ ಕಿತ್ಕೊಂಬಂದು ಕೊಡೋಕೆ ನಿಮಗೆ? ಎಲ್ಲರೂ ಇಷ್ಟು ಕಷ್ಟಪಡೋ ದುಡ್ಡಿಗೋಸ್ಕರ ತಾನೆ. ನಿಮಗೆ ಮಾತ್ರ ನೀವು ಕೇಳಿದಷ್ಟು ಕೊಟ್ಬಿಡ್ಬೇಕು, ಕೊಟ್ಟಿಲ್ಲ ಅಂದರೆ ಸರಿ ಇಲ್ಲ, ಆಮೇಲೆ ಜಗಳಕ್ಕೆ ಹೋಗೋದು, ಬಾಯಿ ಬಂದಂಗೆ ಬೈಯೋದು. ಅಷ್ಟು ನೀವು ಸರಿ ಹೋಗಬೇಕು. ಬಟ್ ತಪ್ಪುಗಳು ನಮ್ಮಲ್ಲಿದ್ದಾವೆ, ನಾವು ಸರಿಪಡಿಸ್ಕೋಬೇಕು ಫಸ್ಟು, ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಬೇಕು. ನಿಮ್ಮಲ್ಲೇ 1000 ತಪ್ಪಿಟ್ಕೊಂಡು ಇವತ್ತು ಬೈಕ್ ಟ್ಯಾಕ್ಸಿ ಅವ್ರನ್ನ ಹಿಡಿದು ಅವ್ರಿಗೆ ತೊಂದರೆ ಕೊಟ್ಟರೆ ಇದೆಷ್ಟು ಮಟ್ಟಿಗೆ ಸರಿ ಹೇಳಿ? ಅವ್ರೇನಾದ್ರು ನಿಮ್ಮ ಸಂಬಳ ಕೊಡಿ ಅಂತ ಕೇಳ್ತೀರಾ ನಿಮ್ಮ ಪೇಮೆಂಟಲ್ಲಿ? ಇಲ್ಲ ನಿಮ್ಮ ಮನೇಲಿ ಏನಾದ್ರು ಊಟ ಹಾಕಿ ಅಂತ ಕೇಳ್ತೀರಾ? ಇಲ್ಲ ತಾನೆ. ಅವ್ರ ಪಾಡಿಗೆ ಅವ್ರು ಕಷ್ಟಪಟ್ಟು ದುಡ್ಕೊಂಡು ತಿಂತಾ ಇದ್ದಾರೆ. ಅವರು ಒಂದು ಬೈಕಿಗೆ, ಮೊಬೈಲ್ಗೆ, ಪೆಟ್ರೋಲ್ಗೆಲ್ಲ ಬಂಡವಾಳ ಹಾಕ್ಕೊಂಡು ಅವ್ರೇನು ಪುಕ್ಸಟ್ಟೇನು ಯಾರೇನು ದುಡ್ಡು ಕೊಡ್ತಾ ಇಲ್ಲ ತಾನೆ. ಆನ್ಲೈನ್ ಬುಕ್ಕಿಂಗ್ ಏನು ತೋರಿಸುತ್ತೋ ಅದು ತೊಗೊಂಡು ಮಾಡ್ತಾರೆ, ಅದು ಪಬ್ಲಿಕ್ ಚಾಯ್ಸು. ಪಬ್ಲಿಕ್ಕಿಗೆ ಬೈಕ್ ಬೇಕೋ, ಆಟೋ ಬೇಕೋ, ಕ್ಯಾಬ್ ಬೇಕೋ, ಅದು ಅವ್ರು ಬುಕ್ ಮಾಡ್ಕೊತಾರೆ. ಅವ್ರಿಗೆ ಯಾವ್ದು ಬೇಕೋ ಅದು ಬುಕ್ ಮಾಡ್ಕೊಂಡು ಹೋಗ್ತಾರೆ. ನೀವು ಹೋಗಿ ಕೇಳಬೇಕಾ? ಅವ ಕಂಪ್ನಿ ಅವ್ರಿಗೆ ಕೇಳಿ, ಏನಕ್ಕಪ್ಪ ಇಟ್ಟಿದೆಯಾ ಕಂಪ್ನಿನ, ಕ್ಲೋಸ್ ಮಾಡಪ್ಪ, ಇದು ಇಲ್ಲಿಗಲ್ಲು, ರಾಪಿಡೋ, ಓಲಾ, ಊಬರ್, ಅಲ್ಲೋಗಿ ಕೇಳಿ, ಅಲ್ಲಿ ಗಲಾಟೆ ಮಾಡಿ. ಅಲ್ಲೆಲ್ಲ ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ ಕಂಪ್ನಿಗಳು ಮುಂದೆ ಹೋಗಿ. ಇಲ್ಲಿ ಯಾರು ರೋಡಲ್ಲಿ ಸಿಕ್ಬಿಟ್ರೆ ಇವ್ರು ನಡ್ಕೊಂಡು ಇವ್ರಿಗೆ ತೊಂದರೆ ಕೊಡೋದು, ಟಾರ್ಚರ್ ಕೊಡೋದು, ಹಿಂಗೆ ಮಾಡಿಬಿಟ್ರೆ ಇವ್ರು ಡ್ಯೂಟಿ ಮಾಡೋ ಸ್ಟಾಪ್ ಮಾಡಿಬಿಡ್ತಾರೆ. ಆಮೇಲೆ ಬರೋ ಬಾಡಿಗೆ ನಾವೇ ಹೊಡ್ಕೊಳ್ಳೋಣ ಅನ್ನೋ ಒಂದು ಮೈಂಡ್ ಸೆಟ್ಟು ನಿಮ್ಮಲ್ಲಿ ಬಂದುಬಿಟ್ಟಿದೆ ಅಷ್ಟೇ. ನೀವು ಯಾರು ಏನೇ ಹೇಳಿದ್ರು ಅಷ್ಟೇ, ಏನೇ ಮಾಡಿದ್ರು ಅಷ್ಟೇ, ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೋವರೆಗೂ ಯಾವುದೇ ಒಬ್ಬ ಹುಡುಗರು ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡಲ್ಲ. ಯಾರೋ ಒಂದಿಷ್ಟು ಜನ ಹೊಸಬ್ರು ಸ್ಟಾಪ್ ಮಾಡ್ಬೋದು ಭಯ ಬಿದ್ದು, ಬಟ್ ಏನಿದ್ದಾರೆ ಹಳಬ್ರು ಸೀನಿಯರ್ಸ್ ಮಾಡೋರು ಮಾಡ್ತಾನೆ ಇರ್ತಾರೆ. ಯಾಕೆಂದ್ರೆ ಅವ್ರು ಇದನ್ನೇ ನಂಬ್ಕೊಂಡಿರ್ತಾರೆ. ಅವ್ರಿಗೆ ಇದೇ ಒಂದು ಕಮಿಟ್ಮೆಂಟ್ ಇರ್ತಾರೆ. ಅವರಿಗೆ 1000 ನೀವು ಎದುರಿಸ್ತಟ್ಟಿಗೆ ಎದುರ್ಕೊಂಡು ನೋಡೋಕೆ ಅವರೇನು ಬೇರೆ ದೇಶದಿಂದ ಇಲ್ಲ, ಬೇರೆ ರಾಜ್ಯದಿಂದ ಬಂದಿಲ್ಲ, ಅವರು ಇಲ್ಲೇ ಹುಟ್ಟಿ ಬೆಳೆದಿರೋ ಕನ್ನಡದವರೇ. ಹಾಗಾಗಿ ಅವ್ರಿಗೂ ಅವ್ರದ್ದೇ ಆದ ಕಮಿಟ್ಮೆಂಟು, ಕೆಲಸ ಕಾರ್ಯಗಳು ಇದ್ದೇ ಇರ್ತವೆ. ಸಡನ್ನಂದು ಈ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ಫ್ಯಾಮಿಲಿ ಅಂತ ಇರುತ್ತೆ. ಹಂಗಾಗಿ ಕಷ್ಟನ ಸುಖನ ಅವ್ರು ಮಾಡೇ ಮಾಡ್ತಾ ಇರ್ತಾರೆ. ನೀವೇನೇ ಎದುರಿಸ್ಬೋದು, ಎಷ್ಟೇ ಮಾಡ್ಬೋದು, ಎಷ್ಟು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಅಷ್ಟೇ, ಯಾರೇನು ಮಾಡೋಕ್ಕಾಗಲ್ಲ. ಆಯಿತಾ? ಅದೇನು ಮಾಡಬೇಕಾ ಬೇಡವಾ ಅನ್ನೋದು ಫೈನಲ್ ಡಿಸೈಡು ಕೋರ್ಟ್ ಇದೆ, ನ್ಯಾಯಾಧೀಶರಿದ್ದಾರೆ, ಅವ್ರು ಮಾಡ್ತಾರೆ. ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೊಡಬೇಕಾ ಇಲ್ಲ ಬೇಡವಾ ಅನ್ನೋದು. ಅದಕ್ಕೆ ಬಿಟ್ಟು ಅದಕ್ಕೆ ಮುಂಚೆ ನೀವೇನೇ ಕಾನೂನನ್ನ ಕೈ ತಗೊಂಡು ಈ ಥರ ಎಲ್ಲ ದಬ್ಬಾಳಿಕೆ, ರೌಡಿಸಮ್ ಮಾಡಿಕೊಂಡು ರೈಡರ್ಗಳಿಗೆ ಹೊಡೆಯೋದು, ಬೈಯೋದು, ಇದೆಷ್ಟು ಮಟ್ಟಿಗೆ ಸರಿ ಅಂತ ನೀವೇ ಯೋಚನೆ ಮಾಡಿ. ನಿಮ್ಮ ಸಂಘಟನೆಗಳ ಅಧ್ಯಕ್ಷರಿದ್ದೀರಲ್ಲ, ಒಬ್ಬರಾದರೂ ಹೇಳ್ತಿರೋ ಇದ್ರ ಬಗ್ಗೆ, ಈ ಥರ ಎಲ್ಲ ಮಾಡೋಂಗಿಲ್ಲಪ್ಪ, ಇದು ಇಲ್ಲಿಗಲ್, ಈ ಥರ ಎಲ್ಲ ರೂಲ್ಸೇ ಇಲ್ಲ, ಗೌರ್ಮೆಂಟ್ ಕಾನೂನು ಯಾಕೆ ನೀವು ಕೈ ತಗೊತಿದ್ದೀರಾ, ಆಟೋ ಡ್ರೈವರ್ಗಳು ಈ ಥರ ಎಲ್ಲ ಮಾಡಬೇಡಿ, ಪ್ರಾಬ್ಲಮ್ ಆಗುತ್ತೆ, ಒಬ್ಬರಾರು ಯಾರು ಹೇಳ್ತೀರಾ? ಯಾರು ಹೇಳಲ್ಲ, ಎಲ್ಲ ಹಂಗೆ ಇದ್ದೀರಾ. ಹಿಂಗಾಗಿ ಇವತ್ತು ಎಷ್ಟೋ ಜನ ಇವತ್ತು ರೈಡರ್ಸ್ಗಳು ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ, ತೊಂದರೆ ಕೊಡ್ತಾ ಇದ್ದೀರಾ. ಬೆಳಗಿಂದ ಸಾಯಂಕಾಲ ತನಕ ನೀವು ನಿಮ್ಮ ಕೆಲಸ ಮಾಡೋದು ಬಿಟ್ಟು ಬೈಕ್ ಟ್ಯಾಕ್ಸಿ ಫೇಕ್ ಆರ್ಡರ್ ಹಾಕೊಂಡು ಅವ್ರಿಗೆ ಹಿಡ್ಕೊಂಡು ಅವ್ರಿಗೆ ಟಾರ್ಚರ್ ಕೊಡ್ಕೊಂಡು ಇದೇ ಕೆಲಸ ಆಗೋಗಿದೆ. ಇನ್ನು ನಮಗೆ ಬಾಡಿಗೆ ಬರ್ತಾ ಇಲ್ಲ, ನಮಗೆ ಸಂಪಾದನೆ ಆಗ್ತಾ ಇಲ್ಲ ಅಂದರೆ ಎಲ್ಲಿಂದ ಆಗುತ್ತೆ ಹೇಳಿ? ನೀವು ಸಿನ್ಸಿಯರಾಗಿ ಡ್ಯೂಟಿ ಮಾಡಿದ್ರೆ ಆಗುತ್ತೆ. ನೀವು ಕೆಲಸ ಕಾರ್ಯ ಬಿಟ್ಬಿಟ್ಟು ಈ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಎಲ್ಲಿಂದ ಸಂಪಾದನೆ ಮಾಡ್ತಾರೆ ಹೇಳಿ? ಹಾಗಾಗಿ ಇವೆಲ್ಲ ಏನು ಬೇಡ. ಎಷ್ಟು ದಿವಸ ಇರುತ್ತೋ ಗೊತ್ತಿಲ್ಲ ಬೈಕ್ ಟ್ಯಾಕ್ಸಿ, ಅಲ್ಲಿವರೆಗೂ ಮಾಡ್ತಾ ಇರ್ತಾರೆ ಹುಡುಗರು. ಅವ್ರಿಗೂ ಕಷ್ಟ ಸುಖ ಅನ್ನೋದು ಇದ್ದೇ ಇರ್ತವೆ, ಫ್ಯಾಮಿಲಿ, ಹೆಂಡತಿ, ಮಕ್ಳು ಎಲ್ಲ ಇರ್ತಾರೆ. ಹಾಗಾಗಿ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡೋಕೆ ಬಿಡಿ, ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡಿ. ಸುಮ್ಮನೆ ಪದೇ ಕಿರಿಕ್ಗಳು ಇವೆಲ್ಲ ಮಾಡಿಕೊಂಡು ನೀವು ಜನಗಳ ದೃಷ್ಟಿಲಿ ಕೆಟ್ಟರಾಗ್ತಿದ್ದೀರ ಅಷ್ಟೇ ಹೊರತು ಈ ಬೇರೆ ಇನ್ನೇನು ಇಲ್ಲ.
ಇವಾಗ ಬೈಕ್ ಟ್ಯಾಕ್ಸಿ ರೈಡರ್ ಬಗ್ಗೆ ಸ್ವಲ್ಪ ದಬ್ಬಾಳಿಕೆ ಆಗಿದೆ, ಕೆಟ್ಟ ಕೆಟ್ಟ ಪದಗಳನ್ನ ಯೂಸ್ ಮಾಡಿದ್ದಾರೆ, ಹಂಗಾಗಿ ಕೈ ಕೂಡ ಮಾಡಿದ್ದಾರೆ ಅವ್ರ ಮೇಲೆ, ಹಂಗಾಗಿ ಅವ್ರನ್ನ ತಳ್ಳಿದ್ದಾರೆ. ಇದೆಲ್ಲ ಮಾಡಬಾರ್ದು, ಯಾವುದೇ ರೀತಿ ಕಾನೂನನ್ನ ಕೈ ತಗೋಬಾರ್ದು ಜನಗಳು, ಯಾರೇ ಆಗಿರ್ಬೋದು. ಓಕೆ ಸ್ನೇಹಿತರೆ, ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಾಮೆಂಟ್ ಬಾಕ್ಸ್ ತಿಳಿಸಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ನಮ್ಮ ಚಾನಲ್ನ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.